ಜಿಲ್ಲೆಯ ಹಿರಿಯ ಮುಖಂಡ ಆರ್.ವಿ. ದೇಶಪಾಂಡೆ ಪತ್ರಕರ್ತೆ ರಾಧಾ ಹಿರೇಗೌಡ ಬಗ್ಗೆ ಹೇಳಿದ ಹೇಳಿಕೆಗೆ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ಅದನ್ನ ದಯವಿಟ್ಟು ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಹೊನ್ನಾವರ ತಾಲೂಕ್ ಪಂಚಾಯತ್ ಕಚೇರಿಯಲ್ಲಿ ನಡೆದ ಕೆಡಿಪಿ ಸಭೆಯ ನಂತರ ನಡೆದ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಂಬಂಧ ರಾಧಾ ಹಿರೇಗೌಡರು ಕೇಳಿದ ಪ್ರಶ್ನೆಗೆ ದೇಶಪಾಂಡೆ ಅವರು ಕೊಟ್ಟ ಹೇಳಿಕೆ ರಾಜ್ಯದಾದ್ಯಂತ ಸುದ್ದಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ಬಳಿ ಸ್ಪಷ್ಟನೆ ಕೇಳಿದಾಗ ಅವರು ನನ್ನ ಗುರುಗಳು, ವಯಸ್ಸಾಗಿದೆ, ಈ ಜಿಲ್ಲೆಯಲ್ಲಿ 40 ವರ್ಷ ಕೆಲಸ ಮಾಡಿದ್ದಾರೆ, ಅವರು ಯಾಕೆ ಹಾಗೆ ಹೇಳಿದ್ರು ಎಂದು ನನಗೆ ಗೊತ್ತಿಲ್ಲ. ಅವರು ಆತರ ಮಾತನಾಡುವವರಲ್ಲ, ಆ ತರಹದ ಸ್ವಭಾವದವರು ಅಲ್ಲ. ಅವರು ಹೇಳಿದ್ದು ನಾನು ಕೇಳಿದ್ದೇನೆ, ಏನೋ ವ್ಯತ್ಯಾಸ ಆಗಿದೆ. ಅವರು ಮಾತನಾಡಿದ್ದು ಸರಿ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅವರು ಆ ರೀತಿ ಮಾತನಾಡುವವರಲ್ಲ. ಅವರಷ್ಟು ವರ್ಷ ನಮ್ಮ ಜಿಲ್ಲೆಯನ್ನ ಆಳಿದವರು ಬೇರೆ ಯಾರೂ ಇಲ್ಲ. ರಾಜ್ಯದಲ್ಲಿ ಅಷ್ಟು ವರ್ಷ ಸರ್ವಿಸ್ ಆದ ಎಂಎಲ್ಎ ಇಲ್ಲ. 9 ಬಾರಿ ಎಂಎಲ್ಎ ಆಗಿದ್ದಾರೆ. ರಾಜ್ಯದ 224 ಶಾಸಕರಲ್ಲಿ ಹಿರಿಯ ಎಂಎಲ್ಎ ಅವರಾಗಿದ್ದಾರೆ ಎಂದರು. ಆರ್.ವಿ. ದೇಶಪಾಂಡೆ ಅವರು ನಮ್ಮ ಗುರುಗಳು, ವಯಸ್ಸಾಗಿದೆ, ಈ ಜಿಲ್ಲೆ 40 ವರ್ಷ ಕೆಲಸ ಮಾಡಿದ್ದಾರೆ. ಆಯ್ತಾ, ಅವರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದ್ರೆ ಅವರು ಆ ಥರ ಮಾತಾಡುವವರು ಅಥವಾ ಆ ಥರ ಸ್ವಭಾವದವರು ಅಲ್ಲ. ಹಾಗಾಗಿ ಏನೋ ನಾನು ಕೇಳಿದ್ದೆ, ಏನೋ ವ್ಯತ್ಯಾಸ ಇದೆ. ನಾನು ಸರಿ ಅವ್ರು ಮಾತಾಡಿದ್ದು ಅಂದೇಳಿ ಹೇಳೋದಿಲ್ಲ, ಆದ್ರೆ ಅವರು ಆ ರೀತಿ ಮಾಡುವವರಲ್ಲ. ಅವರೊಬ್ಬರು ಒಳ್ಳೆ ನಮ್ಮ ಜಿಲ್ಲೆಯಲ್ಲೇ ಒಳ್ಳೆ ಏನು ಅಷ್ಟು ವರ್ಷ ನಮ್ಮ ಜಿಲ್ಲೆ ಆಳಿದವರು ಈ ಜಿಲ್ಲೆಯಲ್ಲಿ ಯಾರು ಇಲ್ಲ. ಈ ರಾಜ್ಯದಲ್ಲಿ ಅಷ್ಟು ವರ್ಷ ಸರ್ವಿಸ್ ಆದ ಎಂಎಲ್ಎ ಇಲ್ಲ. 9 ಬಾರಿ ಎಂಎಲ್ಎ, ಅತಿ 224ರಲ್ಲಿ ಹಿರಿಯ ಎಂಎಲ್ಎ 9ನೇ ಸಲ. ಒಂದ್ಸಲ ಸೋತಿದ್ದಾರೆ 9, ಎಲ್ಲರೂ 8, ಅವ್ರದ್ದು 9. ಹಾಗಾಗಿ ಅದನ್ನ ದಯವಿಟ್ಟು ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತೀನಿ ನಾನು ಅವ್ರ ಪರವಾಗಿ. ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೂ ಆಗುತ್ತದೆ, ಅದಕ್ಕೆ ಪೂರಕವಾಗಿ ಮೆಡಿಕಲ್ ಕಾಲೇಜು ಆಗಿದೆ. ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡ್ತೇವೆ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಅದರಂತೆ ಜಿಲ್ಲೆಯಲ್ಲಿಯೂ ಆಗಲಿದೆ. ಹಾಗಾಗಿ ದೇಶಪಾಂಡೆಯವರ ಹೇಳಿಕೆಯಿಂದ ನೋವಾಗಿದ್ದಲ್ಲಿ ಅವರ ಪರವಾಗಿ ಕ್ಷಮೆ ಕೇಳ್ತೇನೆ. ಇಷ್ಟಕ್ಕೆ ಈ ವಿಷಯ ಬಿಟ್ಟು ಬಿಡಿ ಎಂದು ಕೈ ಮುಗಿದು ಪ್ರಾರ್ಥಿಸಿದ್ರು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ತದೆ, ಇದಕ್ಕೆ ಏನು ಪೂರಕವಾಗಿ ಮೆಡಿಕಲ್ ಕಾಲೇಜು ಆಗ್ತದೆ. ಈಗಂತೂ ನಮ್ಮ ಸರ್ಕಾರ ಏನು ಘೋಷಣೆ ಮಾಡಿದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ತದೆ ಅನ್ನಳಿ. ಅದಕ್ಕಾಗಿ ವ್ಯತ್ಯಾಸದಲ್ಲಿ ನಾನು ಎಲ್ಲ ನಮ್ಮ ಹಿರಿಯವರು ದೇಶಪಾಂಡೆ ಸಾಹೇಬರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಇಲ್ಲಿಗೆ ಬಿಡಿ. ಹೊನ್ನಾವರ ತಾಲೂಕಿನಾದ್ಯಂತ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿರುವ ಶರಾವತಿ ಪಂಪ್ ಸ್ಟೋರೇಜ್ ನಿರ್ಮಾಣದ ಬಗ್ಗೆ ಪ್ರಶ್ನಿಸಿದಾಗ ಜನರಿಗೆ ತೊಂದರೆಯಾಗುತ್ತದೆ ಅಂದಾದ್ರೆ ಮಾಡಲು ಕೊಡೋದಿಲ್ಲ. ನಾನು ಯೋಜನೆ ಬಗ್ಗೆ ಪೂರ್ಣ ಅಧ್ಯಯನ ಮಾಡಿಲ್ಲ. ಎಲ್ಲರ ಗಮನಕ್ಕೆ ತಂದ ಹಾಗೆ ನನ್ನ ಗಮನಕ್ಕೆ ತಂದಿದ್ದಾರೆ. ಇದು ಇವತ್ತು ನಿನ್ನೆ ಆಗಿರುವ ಯೋಜನೆಯಲ್ಲ, ಟೆಂಡರ್ ಎಲ್ಲ ಮೊದಲೇ ಆಗಿತ್ತು. ಜನರಿಗೆ ತೊಂದರೆಯಾದ್ರೆ ಅದರ ವಿರುದ್ಧ ನಾನು ಇದ್ದೇನೆ, ಜನರ ಪರವಾಗಿ ನಾನು ಇದ್ದೇನೆ, ಜನರ ಜೊತೆ ನಾನು ಇದ್ದೇನೆ ಎಂದರು. ತೊಂದರೆ ಆಗ್ತದೆ ಅಂದ್ರೆ ಮಾಡ್ಲಿಕ್ಕೆ ಕೊಡೋದಿಲ್ಲ. ನಾನು ಪೂರ್ತಿ ಸ್ಟಡಿ ಮಾಡಲಿಲ್ಲ. ಹೇಗೆ ಎಲ್ಲರೂ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿಯಲ್ಲಿ ನಮಗೂ ತಂದಿದ್ದಾರೆ. ಇದು ಇವತ್ತೇ ನಿನ್ನೆ ಆಗಿದ್ದಲ್ಲ, ಇದು ಬಹಳ ವರ್ಷದಿಂದ ಆಗ್ತಾ ಬಂದು ಟೆಂಡರ್ ಎಲ್ಲ ಮೊದಲೇ ಆಗಿದ್ದು. ಅದು ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅನ್ನೋಕ್ಕಿಂತ ಜನಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆದ್ರೂ ಅದ್ರ ವಿರುದ್ಧ ನಾನಿದ್ದೀನಿ, ಜನರ ಪರವಾಗಿ ನಾ ಇದ್ದೀನಿ, ಜನರ ಜೊತೆ ನಾ ಇದ್ದೀನಿ. ಇನ್ನು ಶರಾವತಿ ಕುಡಿಯುವ ನೀರಿನ ಯೋಜನೆಯಲ್ಲಿ 11 ಗ್ರಾಮ ಪಂಚಾಯತ್ಗೆ ಕುಡಿಯುವ ನೀರಿನ ಸಂಪರ್ಕ ಇನ್ನೂ ತನಕ ನೀಡದೇ ಇರುವ ಬಗ್ಗೆ ಕೇಳಿದಾಗ ಅದು ಆಗತ್ತೆ, ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಸಂಪರ್ಕ ಕೊಡ್ತಾರೆ ಎಂದರು. ಜೆಜೆಎಂ ಯೋಜನೆ ಕೊಟ್ಟು ಶರಾವತಿ ಕುಡಿಯುವ ನೀರಿನ ಯೋಜನೆಯಲ್ಲಿ ಕೊಡದೇ ಇರುವ ಸಾಧ್ಯತೆ ಬಗ್ಗೆ ಕೇಳಿದಾಗ ಹಾಗೆ ಆಗೋದಿಲ್ಲ, ಈ ಯೋಜನೆಯ ಸಂಪರ್ಕವನ್ನ ಕೊಡ್ತಾರೆ ಎಂದರು. ಇಲ್ಲ ಕೊಡ್ತಾರೆ, ಅದೇ ನಡೀತದೆ. ಈಗ ಜೆಜೆಎಂ ಅದು ಮಾಡೋ ಟೈಪ್ ಕಾಣಿಸ್ತದೆ ಬಿಟ್ರೆ ಇಲ್ಲ ಮಾಡ್ಲಿಕ್ಕೆ ಕೊಡೋದಿಲ್ಲ. ನಾನು ಹೇಳಿದ್ನಲ್ಲ, ಪೈಪ್ ಮಾತ್ರ, ನೀರಿಲ್ಲ. ಹಿಂದೂ ಹೇಳಿದ್ದೆ ಈಗ ಹೇಳುದು ಅದೇ, ಅದನ್ನು ಸರಿ ಮಾಡಿಸ್ತಾ ಇದ್ದೀನಿ. ಭಟ್ಕಳದ ಬೇಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಮಣ್ ಶಶಿಹಿತ್ಲು ಭಾಗದ ಜನರಿಗೆ ನೀರು ಪೂರೈಕೆಗೆ ತಡೆಯೊಡ್ಡಿರುವುದಕ್ಕೆ ಆಕ್ರೋಶಗೊಂಡ ಸ್ಥಳೀಯ ಗ್ರಾಮಸ್ಥರು ಮಂಗಳವಾರ ಸಂಜೆ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಬೇಂಗ್ರೆ ಉಳ್ಮಣ್ ಶಶಿಹಿತ್ಲು ಭಾಗದ ಜನರಿಗೆ ಕುಡಿಯುವ ನೀರನ್ನ ಪೂರೈಸಲು ಇಲ್ಲಿನ ಬೇಂಗ್ರೆ ಮಾವಿನ ತೋಳು ಪ್ರದೇಶದ ಮಾಲ್ಕಿ ಜಮೀನಿನಲ್ಲಿ 1966ರಲ್ಲಿ ಸರ್ಕಾರದಿಂದ ಬಾವಿ ನಿರ್ಮಿಸಿ ಕೊಳವೆ ಅಳವಡಿಸಲಾಗಿದೆ. ಹಲವಾರು ಬಾರಿ ಪಂಚಾಯತ್ ವತಿಯಿಂದ ದುರಸ್ತಿ ಕಾರ್ಯ ಮಾಡಲಾಗಿದೆ. ಅಲ್ಲಿಂದ ಇಲ್ಲಿಯವರೆಗೂ ಸರಿಸುಮಾರು 150 ಮನೆಗಳಿಗೆ ಇದೇ ಬಾವಿಯಿಂದಲೇ ನಿತ್ಯ ನೀರನ್ನ ಪೂರೈಸಲಾಗುತ್ತಿದ್ದು, ಇದೀಗ ಏಕಾಏಕಿ ನಿವೇಶನದ ಮಾಲೀಕರು ನೀರು ಹರಿಸಲು ತಡೆಯೊಡ್ಡುತ್ತಿದ್ದಾರೆ. ಇದರಿಂದ ಜನರು ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ. ಸರ್ಕಾರದಿಂದ ತೋಡಿದ ಬಾವಿಯ ನೀರನ್ನ ಜನರಿಗೆ ನೀಡೋದಕ್ಕೆ ತಡೆಯಲು ಅವಕಾಶ ನೀಡಿದವರು ಯಾರು? ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿಕೋಸ್ತಾ,
ಉಪಾಧ್ಯಕ್ಷ ಗೋವಿಂದ್ ನಾಯ್ಕ್, ಪಿಡಿಒ ಉದಯ್ ಬೋರ್ಕರ್, ಸದಸ್ಯರಾದ ಮೇಘನಾ ಕಾಮತ್, ಶಿವರಾಮ್ ದೇವಾಡಿಗ ಜನರಿಗೆ ಆಗುತ್ತಿರುವ ತೊಂದರೆ ನಿವಾರಿಸಲು ಪಂಚಾಯತ್ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪ್ರತಿಭಟನಾಕಾರರಿಗೆ ವಿವರಿಸಿದರು. ಆದರೆ ಇದಕ್ಕೆ ಸುಮ್ಮನಾಗದ ಪ್ರತಿಭಟನಾಕಾರರು ನೀರು ಹರಿಸಲು ವ್ಯವಸ್ಥೆ ಮಾಡುವವರೆಗೂ ಇಲ್ಲಿಂದ ಕದಲೋದಿಲ್ಲ ಎಂದು ಪಟ್ಟು ಹಿಡಿದರು. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವಿಷ್ಣು ದೇವಾಡಿಗ, ಪ್ರಮುಖರಾದ ದಾಸ್ ದೇವಾಡಿಗ, ಯಶವಂತ್ ದೇವಾಡಿಗ, ಮೋಹನ್ ದೇವಾಡಿಗ, ಭಾಸ್ಕರ್ ದೇವಾಡಿಗ, ರಾಜೇಶ್ವರಿ ದೇವಾಡಿಗ, ಮುಕ್ತಾ ದೇವಾಡಿಗ, ಸಾವಿತ್ರಿ ದೇವಾಡಿಗ, ಲಕ್ಷ್ಮೀ ದೇವಾಡಿಗ, ಯಮುನಾ ದೇವಾಡಿಗ, ಸರಸ್ವತಿ ದೇವಾಡಿಗ, ಮಾಲತಿ ದೇವಾಡಿಗ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನೀರು ಕುಡಿತೀವಿ, ಈಗ ನೀರೆಲ್ಲ ಸಮಸ್ಯೆ ಆಗದ. ನೀರು ಗಿಡಕ್ಕೆ ನೀರು ಬಪ್ಪರಾಗ ಅವ್ನು ಹೊಡೋಕತ್ತಾರೆ ನೀರ್ನವ್ರು. ಅವ್ನು ಕೆಲ್ಸೊಬ್ಬರು ನಾವು ನೀರು ಬಿಡುವುದಿಲ್ಲ, ನಮ್ಗೆ ಕೊಡುವುದಿಲ್ಲ, ನಾ ಏನ್ ಮಾಡುದು ಅಂತಲ್ಲ. 4 ತಿಂಗಳಾಯ್ತು 30 ವರ್ಷನಾರೆ ನೀರು ಬರ್ತಿದ್ವಿ. ನೀರು ಕುಡುದು ನಮ್ಗೆ ನೀರು ಬೇಕು ಅಂದ್ ಮತ್ತೆ ಎಂತ ಬೇಡ, ನಮ್ಗೆ ಬೇಕಾದ ನೀರು. ಪಂಚಾಯಿತಿ ಕಚೇರಿಯ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ತೆರಳಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದ್ರು. ನಂತರ ಅಲ್ಲಿಂದ ಬಾವಿ ಇರುವ ಮಾವಿನ ತೋಳು ಪ್ರದೇಶಕ್ಕೆ ತೆರಳಿ ಜಾಗದ ಮಾಲೀಕರೊಂದಿಗೆ ಚರ್ಚೆ ನಡೆಸಿದ್ರು. ನಮ್ದು ಊರಿಂದ ಏಪ್ರಿಲ್ ಅಲ್ಲಿ ಮೇದಲ್ಲಿ ನಮ್ಗೆ ನೀರು ಇರುವುದಿಲ್ಲ. ಬಂದ್ಬಿಟ್ಟು ಏಕೆ 4 ರಿಂದ 5 ಸಲ ನೀರು ಬಿಟ್ಕೊಳ್ತಾರೆ. ಅದ್ ನೋಡಿ ಎಷ್ಟು ಹೆವಿ ಪೈಪ್. ನಾವೆಲ್ಲಿ ಹೋಗೋದು? ನಮ್ಗೋಸ್ಕರ ಅಂತ ಮೊದ್ಲಿಂದಾನೆ ಬಾವಿ ತೆಗೆದಾಯಿತು. ನಾವು 4 ಜನ ಮನೆಗೆ ಅಂತಾನೆ ಅವ್ರು ಇದ್ದಾರೆ, ಮಾಡಿದವರು ಇದ್ದಾರೆ, ಇವಾಗ್ಲೂ ಇದ್ದಾರೆ. ಒಂದ್ಸಲ ನೀರು ಬಿಟ್ರೆ ಇದು ಮಳೆ ನೀರು, ಇದೇನಲ್ಲ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಹೌದು, ನಮ್ಗೆ ಸಮಸ್ಯೆ ಆಗ್ತದೆ. ನಮ್ದು ಊರಲ್ಲಿ ಜನ ಇದ್ದಾರೆ ಸರ್. ನಮ್ಗೆ ಏನು 1 ರೂಪಾಯಿನೂ ಇವತ್ತರಿಗೂ ಏನು ಇದು ಮಾಡಿದ್ದಿಲ್ಲ. ಎನ್ಕ್ವೈರಿ ಬೇಕಾದ್ರೆ ಮಾಡಿ ಸರ್. ನಮ್ಗೊಂದು ಮಾತಾಡೋ ಅವಕಾಶ ಇಲ್ವಾ ಸರ್? ನಾವು ಮನೆಯವರಾಗ್ಬಿಟ್ಟು ನಮ್ಗೆ ಮಾತಾಡೋ ಅವಕಾಶ ಇಲ್ವಾ? ನಾನು ಅದೇ ಮಾತಾಡಿ ಮಹೇಶ್ ಅಂತ ನಾವು ಕೇಳ್ಕಡೆ ಮಾತಾಡ್ತಿದ್ವಿ. ನಮ್ಗೆ ನಾನಿದೆ, ನಾವು ಕ್ಲಿಯರ್ ಮಾತಾಡೋ ಮಟ್ಟ ಕ್ಲಿಯರ್ ಇದೆ. ಆಮೇಲೆ ನೀವು ಮಾತಾಡೋ ಅವಕಾಶ ಪಂಚಾಯತ್ ಕಚೇರಿಗೆ ವಾಪಸ್ಸಾಗಿ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 1 ವಾರದ ಒಳಗೆ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತೇವೆ. ಅಲ್ಲಿಯವರೆಗೂ ಶಾಂತಿ ಕಾಪಾಡಿಕೊಳ್ಳುವಂತೆ ವಿನಂತಿಸಿಕೊಂಡರು. ಮುರುಡೇಶ್ವರ ಠಾಣಾ ಎಸ್ಐ ಲೋಕನಾಥ್ ರಾಥೋಡ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಅವಲೋಕನ ನಡೆಸಿದ್ರು. ನೀರು ಬಿಡುವ ವಿಷಯದಲ್ಲಿ ಪಂಚಾಯತಿಯಿಂದ ಏನ್ ಸಾಧ್ಯ ಅವ್ರು ಎಲ್ಲರಿಗೂ ಪೂರೈಸುವ ವ್ಯವಸ್ಥೆ ನಾವು ಮಾಡ್ತೀವಿ. ಅವ್ರು ಈಗ ಮಾತಿಗೆ ಬಂದ್ರೆ 10 ಸಾವಿರ ಮಾತಾಡೋದಂದ್ರೆ 1 ವಾರ ಸಮಯ ಕೊಡಿ. ಇಷ್ಟು ದಿವಸ ವೇಟ್ ಮಾಡಿ ಮಳೆನೂ ಸ್ಟಾಪ್ ಆಗಿದೆ, ಕುಡಿಲಿಕ್ಕೂ ನೀರಿಲ್ಲ. ಆ ಮಳೆ ನೀರೇ ಕುಡಿತಾ ಇದ್ರು. ಸಮಸ್ಯೆ ಅಲ್ಲ ಅಂತ ಹೇಳಿದ್ರೆ ಉಪ್ಪು ನೀರು ಹಬ್ಬದಾಗ ಎಲ್ಲ ಸಮಸ್ಯೆ ಹೇಳಾಗಿದೆ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯೋ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.